ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 6ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ದಿನ ಇದೆ. ಇದು ಈ ದಿನ ರಾತ್ರಿ 11:53 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 10:35 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಸಂಜೆ 5:31 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಉಪರಿ ಇರೋದರಿಂದ ವರಿಯಾಣ ಯೋಗ ಕೂಡ ಈ ದಿನ ಇರುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 12:35 ಮಧ್ಯಾಹ್ನ 2:05. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:05 ಮಧ್ಯಾಹ್ನ 12:35. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:05 ಬೆಳಿಗ್ಗೆ 9:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:55 ದುರ್ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯ ಚಟುವಟಿಕೆಗಳನ್ನು ನೀವು ಹಮ್ಮಿಕೊಂಡ್ರೆ ಈ ದುರ್ಮುಹೂರ್ತದಲ್ಲಿ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುರ್ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:06 ಬೆಳಿಗ್ಗೆ 11:18 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:34, ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಅಂತ ಹೇಳಿದ್ರೆ, ಅಂದರೆ ಚಂದ್ರನ ಬಲ ಇರುವಂಥ ರಾಶಿಯವರು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಶುಭ ಫಲಗಳಿದೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಒಂದು ಲೆಕ್ಕಾಚಾರ ಆಗಲಿ, ಒಂದು ಗಣಿತ ಆಗಲಿ, ಮಾತುಗಾರಿಕೆ ಆಗಲಿ, ಇದೆಲ್ಲಕ್ಕೂ ಕಾರಕ ಬುಧ. ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಸಂಕಲ್ಪ ಯಾವುದೇ ಇದ್ದರೂ ಕೂಡ ಅದನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ತುಂಬ ಅನುಕೂಲ ಇರುತ್ತೆ ಈ ದಿನದಲ್ಲಿ. ಹಾಗೆ ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೂ ಕೂಡ ಕಾರಕನಾಗಿರುವಂಥವನು. ಒಂದು ವಿನೋದಕ್ಕಾಗಲಿ, ಹಾಸ್ಯಕ್ಕಾಗಲಿ, ವಿದ್ಯೆಗಾಗಲಿ, ಹಾಗೆ ಒಂದು ಗೆಳೆತನ, ಸ್ನೇಹ, ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿನೇ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂಥ ದಿನ. ಒಂದು ಗೆಳೆತನಕ್ಕಾಗಲಿ ಅಥವಾ ಒಂದು ಕಮಿಟ್ಮೆಂಟ್ಗಾಗಲಿ ಈ ದಿನ ತುಂಬ ಮಹತ್ವ ಕೊಡುವಂಥ ದಿನ ಕೂಡ. ಹಾಗೆ ಈ ಬುಧ ವಿಶೇಷವಾಗಿ
ಮಾತುಗಾರಿಕೆಗೆ ಕಾರಕನಾಗಿರುವಂಥವನು, ವಾಕ್ಶಕ್ತಿಯ ಸೂಚಕನಾಗಿ ಇರುವಂಥವನು. ಹಾಗಾಗಿನೇ ಈ ದಿನ ಪ್ರತಿಯೊಬ್ಬರು ಆಡುವಂಥ ಮಾತು ಏನಿದೆ ಅದು ವಿಶೇಷವಾಗಿರುತ್ತೆ. ಹಾಗೆ ಮಾತಿನಿಂದ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು, ಮೆಸ್ಮರೈಸ್ ಮಾಡುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಈ ಬರವಣಿಗೆಗೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಸಾಹಿತಿಗಳಿಗೆ, ಕಲಾವಿದರಿಗೆ ಈ ದಿನ ಉತ್ತಮವಾಗಿದೆ. ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಸೂಕ್ತ ಸ್ಥಾನಮಾನಗಳು ಸಿಕ್ಕುವಂಥ ಒಂದು ವಿಶೇಷ ದಿನ ಈ ಬುಧವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಇರುವಂಥ ಗುರುಹೋರಾದಲ್ಲಿ ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:34 ಬೆಳಿಗ್ಗೆ 10:33 ಹಾಗೆ ಅಪರಾಹ್ನ 4:29 ಅಪರಾಹ್ನ 5:28 ಇನ್ನು ರಾತ್ರಿ 11:31 ರಾತ್ರಿ 12:32 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನವಾದಂತಹ ಫಲಿತಾಂಶವನ್ನು ಕೊಡುವಂಥವನು. ಹಾಗಾಗಿ ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಬಹಳ ಅರ್ಜೆಂಟಾಗಿ ಮಾಡಬೇಕು ಅಂತಿದ್ದರೆ ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಈ ಫಲಿತಾಂಶಗಳು ತುಂಬ ನಿಧಾನವಾಗುತ್ತೆ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 8:34 ಬೆಳಿಗ್ಗೆ 9:34 ಇನ್ನು ಅಪರಾಹ್ನ 3:30 ಅಪರಾಹ್ನ 4:29 ಹಾಗೆ ರಾತ್ರಿ 10:30 ರಾತ್ರಿ 11:31 ಶನಿಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಇರುವಂಥ ಬುಧಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥ ಸಂದರ್ಭ. ಹಾಗಾಗಿ ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ನಿಮಗೆ ಅನುಕೂಲವಾಗಿರಬೇಕು, ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂಥ ಫಲ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಇರುವಂಥ ಬುಧಹೋರದಲ್ಲಿ ಈ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಬುಧಹೋರ ಇರುವಂಥ ಸಮಯ ಬೆಳಿಗ್ಗೆ 6:36 ಬೆಳಿಗ್ಗೆ 7:35 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:29 ರಾತ್ರಿ 9:30 ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಈ ದಿನ ಇರುವಂಥ ಶುಕ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿರಲಿ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳಿದ್ದರೂ ಕೂಡ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗೆ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ಗಳಿಗೆ ವಿಶೇಷವಾಗಿ ಸಹಿ ಮಾಡುವಂಥದ್ದು ಅಥವಾ ಒಂದು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡುವಂಥದ್ದಕ್ಕೂ ಕೂಡ ಈ ದಿನ ಇರುವಂಥ ಶುಕ್ರಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಶುಕ್ರಹೋರವನ್ನು ಹೊರತುಪಡಿಸಿ ನಿಮ್ಮ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೋದು. ಶುಕ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:35 ಬೆಳಿಗ್ಗೆ 6:36 ಇನ್ನು ಮಧ್ಯಾಹ್ನ 12:32 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:28 ರಾತ್ರಿ 8:29 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಅಥವಾ ಯಾವುದೇ ರೀತಿಯ ಪ್ರಯಾಣ ಇದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗಾಗಿ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳು ಹೇಗಿವೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆಯಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಕೆಲಸಗಳನ್ನು ಶುಭ ಮುಹೂರ್ತದಲ್ಲಿ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಈ ದಿನದ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನೇ ಭೀಷ್ಮ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ವಿಜಯ ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುವಂಥ ಒಂದು ವಿಶೇಷವಾದಂತಹ ದಿನ ಇದು. ಹಾಗೆ ಇದರ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಹುಡುಕಿಕೊಂಡು ಲಂಕಾ ತೀರಕ್ಕೆ ಬಂದಾಗ ಸಮುದ್ರವನ್ನು ದಾಟುವುದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರ ತನಗೆ ಮತ್ತು ತನ್ನ ಸೈನ್ಯಕ್ಕೆ ಸಮುದ್ರವನ್ನು ದಾಟಲಿಕ್ಕೆ ಸಹಾಯ ಮಾಡುವಂತೆ ಸಮುದ್ರ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಮುದ್ರ ದೇವ
ಶ್ರೀರಾಮನಿಗೆ ಸಹಾಯ ಮಾಡಲು ನಿರಾಕರಿಸ್ತಾನೆ ಮೊದಲು. ಆದ್ದರಿಂದ ಋಷಿ ವಕ್ಷಲಾಭ್ಯನ ಅನುಮತಿಯೊಂದಿಗೆ ಶ್ರೀರಾಮಚಂದ್ರ ವಿಜಯ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆ ಸಮುದ್ರ ದೇವರನ್ನು ಕೂಡ ಶ್ರೀರಾಮಚಂದ್ರ ಸಂತೋಷಪಡಿಸ್ತಾನೆ. ಆದ್ದರಿಂದ ಈ ಏಕಾದಶಿ ಎಂದು ಮಾಡಿದ ಉಪವಾಸ ಏನಿದೆ ಅದು ದುಷ್ಟ ರಾವಣನ ಮೇಲೆ ವಿಜಯವನ್ನು ಸಾಧಿಸಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣವಾಯಿತು. ಹಾಗಾಗಿನೇ ಆ ದಿನದಿಂದ ಏಕಾದಶಿ ವ್ರತವನ್ನು ವಿಜಯ ಏಕಾದಶಿ ಅಂತ ಹೇಳಿ ಕರೆದ್ರು. ಹಾಗಾಗಿನೇ ಈ ದಿನ ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅವರು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ತಾರೆ. ಯಾರು ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ ಅವರು ಆರಂಭ ಮಾಡಿರುವಂತಹ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಚಟುವಟಿಕೆಗಳಲ್ಲಿ ಧನಲಾಭ ಉಂಟಾಗುತ್ತೆ. ಹಾಗೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಅದರಲ್ಲೂ ಅರ್ಘ್ಯ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಅದಕ್ಕೆ ಕುಂಕುಮವನ್ನು ಕಲಸಿ ಆ ಕುಂಕುಮದ ನೀರಿನಲ್ಲೇ ಅರ್ಘ್ಯವನ್ನು ಸೂರ್ಯದೇವನಿಗೆ ಕೊಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಜೊತೆಗೆ ಶ್ರೀರಾಮಚಂದ್ರನ ಮೂರ್ತಿಯನ್ನು ಒಂದು ಫೋಟೋವನ್ನು ಇಟ್ಟುಕೊಂಡು ಈ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ. ಹಾಗೆ ಈ ದಿನ ಏಕಾದಶಿಯ ವ್ರತವನ್ನು ಹೇಗೆ ಅನುಸರಣೆ ಮಾಡ್ತೀರೋ ಅದೇ ರೀತಿಯಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು. ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿರ್ಜಲ ಉಪವಾಸ ಇರುವಂಥವರು ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿದ ನಂತರದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ವಿಷ್ಣುವನ್ನು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಹಾಗೆ ಈ ವಿಗ್ರಹಗಳೇನಾದರೂ ಮನೆಯಲ್ಲಿದ್ದರೆ ಅದನ್ನು ನೀರಿನಿಂದ ನಂತರ ಹಾಲಿನಿಂದ ಮತ್ತೆ ನೀರಿನಿಂದ ತೊಳೆದು ಶುಭ್ರಗೊಳಿಸಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಹಾಗೆ ಈ ದಿನ ಮಹಾಲಕ್ಷ್ಮಿಗೆ ಕುಂಕುಮದ ನೀರಿನಿಂದ ಆರತಿಯನ್ನು ಮಾಡಬೇಕು. ಇದು ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಈ ಆರತಿಯಿಂದಲೇ ಮಹಾದೇವಿ ಮಹಾಲಕ್ಷ್ಮಿ ಪ್ರಸನ್ನಲಾಗ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಮಾತ್ರ ಬೆಳಗಿಸಬೇಕು ಅನ್ನುವಂಥದ್ದು. ಹಾಗೆ ಪೂಜಾ ನಂತರದಲ್ಲಿ ನೀವು ಈ ದಿನ ಕೋಸಂಬರಿಯನ್ನು ಮುತ್ತೈದೆಯರಿಗೆ ಹಂಚಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಹಬ್ಬದ ರೀತಿಯಲ್ಲಿ ಸಡಗರದ ರೀತಿಯಲ್ಲಿ ಈ ಒಂದು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಈ ಏಕಾದಶಿಯ ಮಹತ್ವಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತ ಏನಿದೆ ಇದು ವಿಜಯ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಅತ್ಯಂತ ಮಂಗಳಕರವಾಗಿರುವಂಥ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಒಬ್ಬ ವ್ಯಕ್ತಿಗೆ ಅದೃಷ್ಟ ಬೇಕು, ಹಿಡಿದ ಕೆಲಸ ಕಾರ್ಯಗಳಲ್ಲಿ ಜಯ ತರಬೇಕು, ಹಾಗೆ ಯಾವುದೇ ಒಂದು ಕೆಲಸದಿಂದ ಉತ್ತಮ ಫಲಿತಾಂಶಗಳು ಬಂದು ಸಮೃದ್ಧಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಆಡು ಮಾತಿನಲ್ಲಿ ಹೇಳೋದಾದರೆ ಈ ವಿಜಯ ಏಕಾದಶಿಯ ವ್ರತ ಮನದ ಆಸೆಗಳನ್ನು ನೆರವೇರಿಸುತ್ತೆ. ಬೇಡಿಕೆಗಳಿದ್ರೂ ಕೂಡ ಅದನ್ನು ಮಹಾವಿಷ್ಣು ಮಹಾಲಕ್ಷ್ಮಿ ನೆರವೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಇದು ಹೆಸರೇ ಹೇಳುವಂತೆ ಈ ತಿಂಗಳಲ್ಲಿರುವಂಥ ವ್ರತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಜಯವನ್ನು ತಂದುಕೊಡೋದ್ರಿಂದ ಇದನ್ನು ವಿಜಯ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಒಂದು ಮಾಘ ಮಾಸದಲ್ಲಿ ಬರುವಂಥ ಎಲ್ಲ ವ್ರತಗಳಲ್ಲೂ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿನೇ ತನ್ನದೇ ಆದಂಥ ಒಂದು ಧಾರ್ಮಿಕ ಮಹತ್ವವನ್ನು ಹೊಂದಿರುವಂಥ ಒಂದು ವ್ರತ ಇದು. ಅದರಲ್ಲೂ ವಿಷ್ಣುವನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಯಾರು ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಬೆಳಿಗ್ಗೆ 6:30 ಏಕಾದಶಿಯ ತಿಥಿ ಆರಂಭ ಆಗುವಂಥದ್ದು. ಜೊತೆಗೆ ಇಡೀ ರಾತ್ರಿ ಅಂದರೆ ರಾತ್ರಿ 11:53 ಕೂಡ ಏಕಾದಶಿಯ ತಿಥಿ ಇರುತ್ತೆ. ಹಾಗಾಗಿನೇ ಈ ಬೆಳಗಿನ ಅವಧಿಯಲ್ಲಿ ಸಂಜೆಯ ಸಮಯದಲ್ಲಿ ಕೂಡ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ನಾಳೆಯ ದಿನ ಮರುದಿನ ಉಪವಾಸದ ನಂತರದಲ್ಲಿ ದ್ವಾದಶಿ ತಿಥಿಯಂದು ಈ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಈ ಒಂದು ದಿನದಲ್ಲಿ ವ್ರತಾಚರಣೆಯನ್ನು ಮಾಡೋದರಿಂದ ಶಾಂತಿಯುತವಾದಂತಹ ನೆಮ್ಮದಿಯುತವಾದಂತಹ ಸಂಪದ್ಭರಿತವಾದಂತಹ ಜೀವನ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನು ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿನೇ ಇದು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಅನುಸರಣೆ ಮಾಡಬೇಕಾಗಿರುವಂಥ ಒಂದು ವ್ರತ.
ಹಾಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವನಿಗೆ ಸಾಮಾನ್ಯವಾಗಿ ವಿರೋಧಿಗಳು ಇದ್ದೇ ಇರ್ತಾರೆ, ವೈರಿಗಳು ಇರ್ತಾರೆ. ಹಾಗಾಗಿ ಅಂತಹ ವೈರಿಗಳ ಮೇಲೆ, ವಿರೋಧಿಗಳ ಮೇಲೆ, ಪ್ರತಿಸ್ಪರ್ಧಿಗಳ ಮೇಲೆ ಜಯ ಸಾಧಿಸುವಲ್ಲಿ ಸಫಲನಾಗ್ತಾನೆ. ಹಾಗಾಗಿ ವಿಶೇಷವಾದಂಥ ಬಲ ಆ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಹಿಂದೆ ಕೂಡ ರಾಜ ಮಹಾರಾಜರು ಈ ವಿಜಯ ಏಕಾದಶಿಯನ್ನು ಆಚರಣೆ ಮಾಡೇ ಹಲವಾರು ಯುದ್ಧಗಳನ್ನು ಗೆದ್ದಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಯಾವುದೇ ವ್ಯಕ್ತಿ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ಉಪವಾಸ ವ್ರತವನ್ನು ಆಚರಣೆ ಮಾಡೋದರಿಂದ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಹಾಗೆ ಎಲ್ಲ ದುಃಖಗಳಿಂದಲೂ ಕೂಡ ಪರಿಹಾರ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ಸಂಪತ್ತು, ಅದೃಷ್ಟ, ಸಮೃದ್ಧಿ, ಯೋಗಕ್ಷೇಮ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ವಿಷ್ಣುವಿನ ಅನುಗ್ರಹ ಬಹಳ ಬೇಗ ಒದಗಿ ಬರುತ್ತೆ ಅನ್ನುವಂಥದ್ದು ಈ ಏಕಾದಶಿ ಆಚರಣೆಯ ಹಿನ್ನೆಲೆಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ವಿಷ್ಣು ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು, ಹಾಗೆ ವಿಷ್ಣು ಕಥೆಯನ್ನು ಓದುವಂಥದ್ದನ್ನು ಈ ದಿನ ಮಾಡಬೇಕು. ಅದರಲ್ಲೂ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ನೀವು 1008 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಶಿವರಾತ್ರಿಗೂ ಮುನ್ನ 2 ಪ್ರಮುಖವಾದಂತಹ ಗ್ರಹಗಳಾದ ಬುಧ ಮತ್ತು ಶುಕ್ರ ಇವರ ಸಂಚಾರ ಬದಲಾವಣೆಯಾಗ್ತಾ ಇದೆ. ಹಾಗಾಗಿ ಪರಸ್ಪರ ಮಿತ್ರ ಗ್ರಹಗಳಾದಂಥ ಬುಧ ಮತ್ತು ಶುಕ್ರ ಜಾತಕದಲ್ಲಿ ವಿಶೇಷ ಪರಿಣಾಮವನ್ನು ಉಂಟು ಮಾಡುವಂಥವ್ರು. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಆಗಬೇಕು, ಉದ್ಯೋಗದಲ್ಲಿ ಒಂದು ರೀತಿಯಲ್ಲಿ ಸಮೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಈ 2 ಗ್ರಹಗಳು ಬಹಳ ಮುಖ್ಯ. ಹಾಗಾಗಿನೇ ಶಿವರಾತ್ರಿಗೂ ಕೂಡ ಒಂದು ದಿನ ಮೊದಲು ಶುಕ್ರ ಮತ್ತು ಬುಧ ತಮ್ಮ ಚಲನೆಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಒಂದೇ ದಿನ ಈ 2 ದೊಡ್ಡ ಗ್ರಹಗಳ ಸಂಚಾರ ಬದಲಾವಣೆ ಆಗ್ತಾ ಇರೋದ್ರಿಂದ ಕೆಲವು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತೆ. ಹಾಗಾಗಿ ಬಹಳ ಪ್ರಮುಖವಾಗಿ 3 ರಾಶಿಯವರಿಗೆ ಅದೃಷ್ಟದ ಸಮಯ ಇದು. ಇನ್ನು ಶುಕ್ರ ಮತ್ತು ಬುಧ ರಾಶಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾರ್ಚ್ 7ನೇ ತಾರೀಕು ಬುಧ ಮೀನ ರಾಶಿಗೆ ಹೋಗ್ತಾ ಇರುವಂಥದ್ದು. ಹಾಗೆ ಅದೇ 7ನೇ ತಾರೀಕು ಮಾರ್ಚಲ್ಲಿ ಶುಕ್ರ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಈಗಾಗಲೇ ಮೀನ ರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ಬುಧನ ಸೇರ್ಪಡೆಯಾಗುತ್ತೆ. ಹಾಗೆ ಕುಂಭರಾಶಿಯಲ್ಲಿರುವಂಥ ಶನಿ ಮತ್ತು ರವಿಯ ಜೊತೆಯಲ್ಲಿ ಶುಕ್ರನ ಸೇರ್ಪಡೆಯಾಗುತ್ತೆ. ಹಾಗಾಗಿ ಇಲ್ಲಿ ರಾಹು ಮತ್ತು ಬುಧನ ಸಂಯೋಗ ಒಂದು ಕಡೆ ರೂಪುಗೊಳ್ತಾ ಇದ್ದರೆ, ಅದೇ ಸಮಯದಲ್ಲಿ ಶುಕ್ರನ ಸಂಚಾರದಿಂದ ಶನಿ ಮತ್ತು ರವಿಯ ಜೊತೆಗೆ ಶುಕ್ರನ ಸಂಯೋಗ ಆಗ್ತಾ ಇದೆ. ಹಾಗಾಗಿನೇ ಈ ಗ್ರಹಗಳ ಬದಲಾವಣೆ ಆಗ್ತಾ ಇರುವಂಥ ಒಂದು ಚಲನೆ ಏನಿದೆ ಅದು 3 ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರುತ್ತೆ. ಹಾಗಾಗಿನೇ ಆ 3 ರಾಶಿಯವರು ವಿಶೇಷವಾಗಿ ಈ ಒಂದು ಬದಲಾವಣೆಯನ್ನು ಗಮನಿಸಬೇಕು. ಅದರಲ್ಲೂ ರಾಹುವಿನ ಜೊತೆಯಲ್ಲಿ ಬುಧ ಇರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರವಾದಂಥ ಬದಲಾವಣೆಗಳು ಇರುತ್ತೆ. ಬಹಳ ದಿನಗಳಿಂದ ಕಷ್ಟಪಡ್ತಾ ಇರುವಂಥವ್ರು ಒಂದು ಬದಲಾವಣೆ ಆಗಬೇಕು, ಅಪ್ಡೇಟ್ ಆಗಬೇಕು, ಅಥವಾ ವ್ಯಾಪಾರ ವ್ಯವಹಾರಗಳು ಎಕ್ಸ್ಟೆಂಡ್ ಆಗಬೇಕು ಅನ್ನುವಂಥ ಒಂದು ವಿಚಾರ ಇದ್ದರೆ ಅಂಥವ್ರಿಗೆ ಒಳ್ಳೆಯ ಸಮಯ ಇದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೆಲವರು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಬರಬೇಕಾದಂಥ ಹಣ ಬರಲ್ಲ. ಏನೋ ಒಂದು ವಸ್ತು ಅಥವಾ ಜಮೀನು ಮಾರಾಟ ಆಗಿದೆ, ಅದರಲ್ಲಿ ಪೂರ್ಣವಾದಂತಹ ಹಣ ಸಂದಾಯ ಆಗಿರಲ್ಲ. ಕೊಡಬೇಕಾದಂಥವರು ಸಾಲದ ಹಣವನ್ನು ವಾಪಸ್ಸು ಕೊಟ್ಟಿಲ್ಲ. ಇನ್ನು ಬ್ಯಾಂಕಿನಿಂದ, ಸಂಘ ಸಂಸ್ಥೆಗಳಿಂದ, ಸರ್ಕಾರದಿಂದ ಬರಬೇಕಾಗಿರುವಂಥ ಹಣ ಕೈ ಸೇರಿಲ್ಲ. ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರಿಗೂ ಕೂಡ ಶುಕ್ರನ ಅನುಗ್ರಹ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬುಧ ಮತ್ತು ಶುಕ್ರರ ಈ ಬದಲಾವಣೆಯಿಂದ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲತೆಗಳಿದೆ. ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಒಂದು ಬಡ್ತಿ ಇರ್ಬೋದು, ವರ್ಗಾವಣೆ ಇರ್ಬೋದು, ವೇತನದಲ್ಲಿ ಹೆಚ್ಚಳ, ಏನೋ ಒಂದು ಹೊಸ ಸಿಹಿ ಸುದ್ದಿ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ವ್ಯಾಪಾರದ ಪರಿಸ್ಥಿತಿಗಳು ಕೂಡ ಬಹಳ ಉತ್ತಮವಾಗಿರುತ್ತೆ. ವ್ಯಾಪಾರಕ್ಕೆ ಹೆಚ್ಚು ಇನ್ವೆಸ್ಟ್ ಮಾಡ್ತೀರಿ. ಹಾಗೆ ಆ ಇನ್ವೆಸ್ಟ್ಮೆಂಟ್ಗೆ ಅನುಗುಣವಾಗಿ ನಿಮಗೆ ಪ್ರತಿಫಲ ಸಿಕ್ಕತ್ತೆ, ಒಳ್ಳೆಯ ಲಾಭ ಅನ್ನುವಂಥದ್ದು ಇದೆ. ಹಾಗೆ ಆರೋಗ್ಯ ಕೂಡ ಬಹಳ ಚೆನ್ನಾಗಿದೆ. ಇದರಿಂದ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣಿಕೊಳ್ಳುವಂಥ ಸಂದರ್ಭ ಇದು. ಇನ್ನು ಮಿಥುನ ರಾಶಿಯವರಿಗೆ ಈ ಬುಧ ಮತ್ತು ಶುಕ್ರರ ಸಂಚಾರ ಏನಿದೆ ಅದು ಬಹಳ ವಿಶೇಷ ಫಲವನ್ನು ತಂದುಕೊಡ್ತಾ ಇದೆ. ಅದರಲ್ಲೂ ನೀವು ಸಾಧಾರಣ ವ್ಯಕ್ತಿಯಾಗಿದ್ದರೆ
ಶ್ರೀಮಂತ ವ್ಯಕ್ತಿಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದರೆ ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯುತ್ತೆ. ಹಣಕಾಸಿನ ತೊಂದರೆಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ. ಹಾಗೆ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಯಾವುದೇ ಲಿಟಿಗೇಷನ್ಸ್ ಇದ್ದರೆ ಅದು ಪರಿಹಾರ ಆಗಿ ನಿಮ್ಮ ಪರವಾದಂತಹ ತೀರ್ಪು ಬರುವಂಥದ್ದು. ಇದರಿಂದ ಧನಲಾಭ ಕೂಡ ಉಂಟಾಗುತ್ತೆ. ಹಾಗೆ ನಿಮ್ಮ ಕೈಯಲ್ಲಿರುವಂತಹ ಹಣ ಹೆಚ್ಚಾಗುತ್ತೆ. ಬರಬೇಕಾದಂತಹ ಒಂದು ಸಾಲದ ಹಣ ಕೂಡ ಸಕಾಲಕ್ಕೆ ವಾಪಸ್ಸು ಬರೋದರಿಂದ ನಿಮ್ಮ ಒಂದು ವ್ಯಾಪಾರ ವಹಿವಾಟಿಗೆ ಹಣಕಾಸಿನ ನೆರವು ನಿಮಗೆ ಒದಗಿ ಬರುತ್ತೆ. ಸಾಲ ಮಾಡದೆ ನೀವು ವ್ಯಾಪಾರವನ್ನು ಮುಂದುವರಿಸ್ತೀರಿ. ಹಾಗೆ ಕುಟುಂಬದವರ ಜೊತೆಯಲ್ಲಿ ಒಂದು ಪ್ರಯಾಣ ಮಾಡುವಂಥದ್ದು ಅಥವಾ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಗಳಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ಒಂದು ಸಮಯ ನಿಮಗೆ ಶುಭವಾದಂತಹ ಸಮಯ. ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕಾಗಲಿ ಅಥವಾ ಈ ಕೌಟುಂಬಿಕವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಇನ್ನು ಸಿಂಹರಾಶಿಯವರಿಗೆ ಬುಧ ಮತ್ತು ಶುಕ್ರನ ಸಂಚಾರ ತುಂಬ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ಗ್ರಹಗಳ ಶುಭ ಸ್ಥಾನಗಳೇ ನಿಮಗೆ ಉನ್ನತವಾದಂಥ ಒಂದು ಜೀವನ ಶೈಲಿಯನ್ನು ಒದಗಿಸಿಕೊಡುತ್ತೆ. ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿದ್ದರೆ ಅದು ಕ್ರಮೇಣವಾಗಿ ದೂರವಾಗ್ತಾ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಸಂತೋಷದ ವಾತಾವರಣ ಇದೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ತುಂಬ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ. ಹಾಗೆ ಮನಸ್ಸು ಒತ್ತಡ ಮುಕ್ತವಾಗಿರುತ್ತೆ. ಸದಾ ಒಂದು ರೀತಿಯಲ್ಲಿ ಸಂತೋಷದಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ಮನಸ್ಸಿನಲ್ಲಿ ನೆಮ್ಮದಿ ಇರೋದರಿಂದ ಭಗವಂತನ ಆರಾಧನೆಗೆ ಹೆಚ್ಚು ಸಮಯವನ್ನು ಮೀಸಲಿಡುವಂಥದ್ದು ಕೂಡ ಇರುತ್ತೆ. ಹಾಗೆ ಸಂಪತ್ತಿಗಾಗಲಿ ಗೆಳೆತನಕ್ಕಾಗಲಿ ಅಥವಾ ಯಾವುದೇ ರೀತಿಯ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗಾಗಲಿ ಸಮಸ್ಯೆಗಳು ಉಂಟಾಗಲ್ಲ. ಬಹಳ ಯಶಸ್ವಿಯಾಗಿ ನೆರವೇರುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ಪ್ರತಿಫಲವನ್ನು ಪಡೀಲಿಕ್ಕೆ ಈ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ. ಹಾಗಾಗಿ ಮಹಾಶಿವರಾತ್ರಿಯ ಹಿಂದಿನ ದಿನ ಬುಧ ಮತ್ತು ಶುಕ್ರರ ಈ ರಾಶಿ ಬದಲಾವಣೆ ಏನಿದೆ ಅದು ಅದ್ಭುತವಾದಂತಹ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಹಾಗಾಗಿ ಮಾಮೂಲಿ ದಿನಕ್ಕಿಂತ ಈ ಒಂದು ಸಂದರ್ಭ ನಿಮಗೆ ಅಂದರೆ ಈ 3 ರಾಶಿಯವರಿಗೆ ವಿಶೇಷ ಫಲವನ್ನು ತಂದುಕೊಡ್ತಾ ಇದೆ. ಇನ್ನು ಉಳಿದ ರಾಶಿಯವರಿಗೆ ಬುಧ ಮತ್ತು ಶುಕ್ರರ ರಾಶಿ ಬದಲಾವಣೆ ಮಿಶ್ರ ಫಲವನ್ನು ತರುತ್ತೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಬುಧ ಶುಕ್ರರ ರಾಶಿ ಬದಲಾವಣೆಯಿಂದ ಆಗುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ನೀವು ಪ್ರತಿನಿತ್ಯದ ಪೂಜಾ ಸಮಯದಲ್ಲಾಗಲಿ ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಾಗಲಿ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ನವಗ್ರಹಗಳ ದರ್ಶನವನ್ನು ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿಯೂ ಕೂಡ ಕೆಲಸವನ್ನು ಮಾಡುವಂಥ ಉತ್ಸಾಹ ಇರುತ್ತೆ. ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಕೆಲಸವನ್ನು ಪೂರ್ಣಗೊಳಿಸುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯಲ್ಲ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಹಿನ್ನಡೆ ಇದೆ. ಕೆಲವೊಂದು ನಷ್ಟಗಳು ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ನಿಮ್ಮ ವಿವೇಚನೆಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಕಷ್ಟಪಟ್ಟಾದರೂ ಕೆಲಸವನ್ನು ಮಾಡಲೇಬೇಕು. ಏಕೆಂದರೆ ಇದು ಗೌರವವನ್ನು ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥ ಪ್ರಶ್ನೆ ಅನ್ನುವಂಥ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ಈ ದಿನ ನೀವು ಪಡ್ಕೊಂಡಿರುವಂಥ ಸಾಲ ಇರ್ಬೋದು ಅಥವಾ ಈ ಹಣಕಾಸಿನ ವಿಚಾರಗಳಿರ್ಬೋದು, ಇದರಲ್ಲಿ ಬಹಳ ಪ್ರಬುದ್ಧವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಹಾಗಾಗಿನೇ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ತುಂಬ ಪರ್ಫೆಕ್ಟ್ ಆಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸದಾಗಿ ಉದ್ಭವ ಆಗುವಂಥ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಇರುವಂಥ ಒಂದು ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ವಿಲ್ ಪವರ್ ಅನ್ನುವಂಥದ್ದು ಕಡಿಮೆ ಇರೋದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಹಾಗೆ ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಹಳ ಸೇಫ್ ಆಗಿರ್ತೀರಿ. ಒಂದು ರೀತಿಯಲ್ಲಿ ನೀವು ರಕ್ಷಣಾತ್ಮಕವಾಗಿ ಈ ಒಂದು ಜೀವನವನ್ನು ನಡೆಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಮಾತುಗಳಾಗಲಿ ಅವರ ಪೂರಕ ಬೆಂಬಲವಾಗಲಿ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಇದನ್ನು ನೀವು ಧನಾತ್ಮಕವಾಗಿ ಸ್ವೀಕರಿಸಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿರ್ವಿಘ್ನವಾಗಿ ಕೆಲಸಗಳಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಕುಟುಂಬದಲ್ಲಿರುವಂತಹ ಹಿರಿಯರು ನೀಡುವಂತಹ ಸಲಹೆ, ಮಾರ್ಗದರ್ಶನ ಅದು ನಿಮ್ಮ ವೈಯಕ್ತಿಕ ಮಟ್ಟಕ್ಕೆ ತಲುಪಿಬಿಡುತ್ತೆ. ತುಂಬ ಪರ್ಸನಲೈಸ್ ಆಗಿ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇದರಿಂದ ಮನಸ್ತಾಪಗಳಾಗುತ್ತೆ, ಬೇಸರ ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾರ ಮಾತಿಗೂ ಕೂಡ ಹೆಚ್ಚು ಬೆಲೆಯನ್ನು ಕೊಡಬೇಡಿ. ಅಂದರೆ ನಿಮ್ಮ ಬಗ್ಗೆ ಮಾತಾಡುವಂಥದ್ದು, ಮೂದಲಿಕೆಯ ಮಾತುಗಳು, ಗಾಳಿ ಸುದ್ದಿ ಏನಿದೆ ಇಂಥದ್ದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಡಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟಗಳೇ ಇರುವಂಥದ್ದು. ಏಕೆಂದರೆ ನಿರ್ಧಾರಗಳು ಸರಿ ಇಲ್ಲ, ಡಿಸಿಷನ್ ಸರಿ ಇರಲ್ಲ. ಹಾಗಾಗಿನೇ ಕೆಲವೊಂದು ಬೇಡದ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಬೇಡದ ಬಾಪ್ತಿಗೆ ಹಣ ನೀರಿನಂತೆ ಖರ್ಚಾಗ್ಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಸ್ವಲ್ಪ ಪ್ರಯಾಣ ಮಾಡಬೇಕಾಗಿರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅವಘಡಗಳು ಸಂಭವಿಸುವಂಥದ್ದು, ಸ್ವಲ್ಪ ವಿಚಿತ್ರವಾದಂಥ ಅನುಭವಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸಾದಾ ಸೀದವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ತುಂಬ ಸಹಕಾರಿಯಾಗಿರುತ್ತೆ. ಆದರೆ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಂಬಲ ಕಡಿಮೆ. ಹಾಗೆ ಈ ದಿನದಲ್ಲಿ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುರುತಿಸಲ್ಪಟ್ಟಿರುವಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಹಾಗಾಗಿ ನೀವು ಗೊತ್ತಿರುವಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಗೊತ್ತಿರುವ ಹಾದಿಯಲ್ಲಿ ಪ್ರಯಾಣ ಮಾಡಿ, ಗೊತ್ತಿರುವ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ವ್ಯವಹಾರ ಮಾಡಿ. ಅಪರಿಚಿತ ವ್ಯಕ್ತಿಯಾಗಲಿ, ಅಪರಿಚಿತ ಕ್ಷೇತ್ರ ಆಗಲಿ, ಗೊತ್ತಿಲ್ಲದ ದಾರಿಯಾಗಲಿ ಈ ದಿನ ನಿಮಗೆ ಬೇಡ. ಅಂಥ ಒಂದು ಸಾಹಸ ಕೃತ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ, ಅಡ್ವೆಂಚರಸ್ ಆಗಿರಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಈ ದಿನ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭವನ್ನು ಕಾಣುವಂಥ ದಿನ. ಜೊತೆಗೆ ನಿಮ್ಮ ಪ್ರೀತಿಯನ್ನು ಆಸ್ವಾದಿಸುವಂಥ ಒಂದು ಸುವರ್ಣ ಅವಕಾಶ ಇರುವಂಥ ದಿನ ಕೂಡ. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಅನುಭವಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಭರವಸೆಯ ಮಾತು ನಿಮಗೆ ಒಂದು ರೀತಿಯಲ್ಲಿ ಆಂತರಿಕ ಬಲವನ್ನು ತಂದುಕೊಡುತ್ತೆ. ಹಾಗಾಗಿನೇ ಕೆಲಸ ಯಾವುದೇ ಇದ್ದರೂ ಕೂಡ ಅದನ್ನು ಜಯಿಸಬಲ್ಲೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಅದರಲ್ಲೂ ಈ ವಿಜಯ ಏಕಾದಶಿಯ ದಿನದಂದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಖಂಡಿತ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬದ ಒಳಗೆ ಇರುವಂಥ ವಿಚಾರಗಳಲ್ಲಿ ತುಂಬ ಉತ್ತಮವಾದಂತಹ ತೀರ್ಮಾನವನ್ನು ಕೈಗೊಳ್ತೀರಿ. ಅದರಲ್ಲೂ ತುಂಬ ಸಹನೆಯಿಂದ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಇರುವಂಥದ್ದು, ಅಂದರೆ ಯಾವುದಕ್ಕೆ ಅಗತ್ಯ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡುವಂಥ ಒಂದು ಪ್ರಸಂಗ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡತೆ ಅದು ಸರಿಯಾಗಿದೆಯೇ ಇಲ್ಲವೇ ಅನ್ನುವಂಥ ಒಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು ಕೂಡ ಇರುತ್ತೆ. ಅದರಲ್ಲೂ ಕೂಡ ಜಯ ನಿಮ್ಮದೇ. ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಕೌಟುಂಬಿಕವಾಗಿ ಶುಭ ಫಲಗಳಿದೆ. ಶುಭ ಕೆಲಸ ಕಾರ್ಯಗಳು ಮನೆಯಲ್ಲಿ ಆಗಬೇಕಾಗಿರೋ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ. ಒಂದು ಒಳ್ಳೆಯ ಯೋಜನೆ ಇದೆ, ಒಳ್ಳೆಯ ಪ್ರಯಾಣ ಇದೆ, ಪ್ರವಾಸ ಇದೆ. ಹಾಗೆ ಈ ದಿನ ನೀವು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಮೌಲ್ಯವನ್ನು ಕೊಡುವಂಥದ್ದು, ಅವರ ಮಾತಿಗೆ ಈ ದಿನ ತುಂಬ ಬೆಲೆಯನ್ನು ಕೊಡ್ತೀರಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇರುವಂಥ ದಿನ. ನಿಮ್ಮ ಮಾತಿನ ಶೈಲಿಯನ್ನು ತೋರಿಸಲಿಕ್ಕೆ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಈ ದಿನ ತುಂಬ ಜಾಣ್ಮೆಯಿಂದ ಕಾಲವನ್ನು ಕಳೀತೀರಿ. ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳೇನಿದೆ ಇದರಲ್ಲಿ ಬಹಳ ಪ್ರಬುದ್ಧವಾದಂತಹ ಒಂದು ತೀರ್ಮಾನ ಇದೆ. ಹಾಗೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಅವಕಾಶ ಕೂಡ ಇದೆ. ಗಣ್ಯರ ಭೇಟಿ, ರಾಜಕಾರಣಿಗಳ ಭೇಟಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳ ಭೇಟಿ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ತುಂಬ ಫಾಲೋ ಅಪ್ ಇದೆ.
ತುಂಬ ಚೆನ್ನಾಗಿ ಕೆಲಸಗಳಾಗಬೇಕು ಅಂತ ಹೇಳಿ ಒತ್ತಾಸೆಯಿಂದ ಕೆಲಸಗಳನ್ನು ಮಾಡಿಸ್ಕೊಳ್ತೀರಿ, ಸಕ್ಸಸ್ ಆಗ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲಕರವಾಗಿರುವಂಥ ಸನ್ನಿವೇಶಗಳು ಒದಗಿ ಬರುತ್ತೆ. ಅದರಲ್ಲೂ ಈ ಋಣಾತ್ಮಕ ಭಾವವನ್ನು ನೀವು ತೊರೆದು ಕೆಲಸವನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತೀರಿ. ಹಾಗಾಗಿ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇರಲ್ಲ, ನೆಗೆಟಿವ್ ಎನರ್ಜಿ ಇರಲ್ಲ, ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ವ್ಯಕ್ತಿಗಳು ಕೂಡ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿರಲ್ಲ. ಒಟ್ಟಾರೆ ಈ ದಿನ ಬಹಳ ಸ್ವಚ್ಛಂದವಾದಂಥ ಒಂದು ವಾತಾವರಣದಲ್ಲಿ ನೆಮ್ಮದಿಯ ಬದುಕು ಕಂಡುಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಏನೋ ಇದೆ, ಉಳಿತಾಯ ಇದೆ. ಜೊತೆಗೆ ಈ ವ್ಯಾಪಾರ ಸಂಬಂಧವಾದಂಥ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾಕ್ಸ್ ಆಗಲಿ, ಶೇರ್ಸ್ ಆಗಲಿ, ಇದನ್ನು ನೀವು ಅನುಸರಣೆ ಮಾಡ್ತಾ ಇರುವಂಥವ್ರಿಗೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಮಾತುಗಾರಿಕೆಯಲ್ಲಿರುವಂಥ ವೈಖರಿ ಏನಿದೆ ಅದನ್ನು ತೋರಿಸುವಂಥ ಒಂದು ಕಾಲ. ಅಂದರೆ ನಿಮ್ಮ ಮಾತು, ನಿಮ್ಮ ಪ್ರತಿಭೆ, ನಿಮ್ಮ ತೀರ್ಮಾನ, ನಿಮ್ಮ ನಡತೆ ಇವೆಲ್ಲವನ್ನು ಕೂಡ ಒಟ್ಟಾರೆ ನೀವು ಪ್ರದರ್ಶನ ಮಾಡುವಂಥದ್ದು. ಹಾಗೆ ಸಂದರ್ಭೋಚಿತವಾಗಿ ಅವುಗಳನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ವಿವೇಕ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಒಂದು ಸ್ಥಾನ, ನಿಮ್ಮ ಅಧಿಕಾರ, ಈ ವ್ಯಾಪ್ತಿಯನ್ನು ಕೂಡ ಬಳಸ್ಕೊಳ್ಳುವಂಥದ್ದು ಇದೆ. ಯಾವುದೋ ಒಂದು ಕೆಲಸಕ್ಕೆ ತುಂಬ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಒಂದು ಎಕ್ಸ್ಟೆನ್ಷನನ್ನು ಒದಗಿಸ್ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಬಂಧು ಮಿತ್ರರ ಜೊತೆಯಲ್ಲಿ ಕೂಡಿ ಸ್ವಲ್ಪ ಕಷ್ಟ ಸಾಧ್ಯವಾದ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದೆ. ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಅದರಲ್ಲಿ ಉತ್ತಮ ಫಲ ಸಿಕ್ಕತ್ತೆ. ಎಲ್ಲರೂ ಕೂಡ ಸಕಾಲಕ್ಕೆ ನಿಮ್ಮ ಕೈ ಜೋಡಿಸ್ತಾರೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲೋ ಒಂದು ಕಡೆ ಕುಟುಂಬದ ಹಿರಿಯರ ಆರೋಗ್ಯದ ಪರಿಸ್ಥಿತಿ ಕೂಡ ನಿಮ್ಮನ್ನು ಬಹಳವಾಗಿ ಕಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ಹಿಡಿತ ಇಟ್ಕೊಳ್ಳಿ. ಹಾಗೆ ಕೌಟುಂಬಿಕವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಪಡ್ಕೊಳ್ಳಿ. ಹಾಗಾಗಿ ನಿಮ್ಮ ಯೋಜನೆಯ ಬಗ್ಗೆ ಅವರಿಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಹೇಳಿ. ಈ ದಿನ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಹಾಗೆ ಈ ದಿನ ಸಾಧ್ಯ ಆದರೆ ಅವರನ್ನು ಕೂಡ ನಿಮ್ಮ ವ್ಯಾಪಾರ ವಹಿವಾಟು ಹೇಗೆ ನಡೀತಾ ಇದೆ ಅನ್ನುವಂಥದ್ದರ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಹಾಗಾಗಿನೇ ಬಹಳ ಸೇಫಾಗಿ ಈ ದಿನ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟಾಗಿ ಸೌಖ್ಯವನ್ನು ತರ್ತಾ ಇಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ನಿಧಾನ ಆದರೂ ಕೂಡ ಅದರ ಪ್ರಯತ್ನವನ್ನು ಬಿಡಬೇಡಿ, ಮುಂದುವರಿಸ್ತಾ ಇರಿ. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ ಈ ದಿನದಲ್ಲಿ. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಸಂತೋಷ, ಜೊತೆಗೆ ಕೆಲಸ ಮಾಡುವಂಥ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ನಿಮ್ಮ ಬದುಕಿಗಾಗಿ ನೀವು ಪಡ್ತಾ ಇರುವಂಥ ಶ್ರಮ ಎಷ್ಟಿದೆ ಅನ್ನುವಂಥದ್ದು 4 ಜನರಿಗೆ ಪರಿಚಯ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ಇನ್ನು ಕುಟುಂಬದವರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಸಹಕಾರ ಅನ್ನುವಂಥದ್ದು ಸಿಕ್ಕತ್ತೆ. ಈ ದಿನ ಒಬ್ಬ ಆಸಕ್ತಿದಾಯಕವಾದಂಥ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಒಂದು ಮಿಶ್ರ ಫಲವನ್ನು ತರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಕೆಲವೊಂದು ಕಿರುಕುಳಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ನೆರೆಹೊರೆಯವರ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿ ವರ್ತಿಸಬೇಕು. ಜೊತೆಗೆ ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳು ಎದುರಾದಾಗ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಈ ಎರಡನ್ನು ಅನುಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ
ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನ, ಹಣಕಾಸಿನ ದೃಷ್ಟಿಯಿಂದ ಉತ್ತಮವಾದಂತಹ ದಿನ. ಹಾಗೆ ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಒಂದು ಪ್ರವಾಸ, ಒಂದು ಪ್ರಯಾಣ ಅಥವಾ ಯಾವುದೋ ಒಂದು ಕಾಮನ್ ಆಗಿರುವಂಥ ಕೆಲಸವನ್ನು ಮಾಡುವಂಥ ವಿಶೇಷವಾದಂಥ ದಿನ. ಹಾಗೆ ಈ ದಿನ ತುಂಬ ಸಂತೋಷದಿಂದ ಇರ್ತೀರಿ. ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು, ಅದರ ಮೇಲುಸ್ತುವಾರಿಯನ್ನು ಬಹಳ ವಿಶೇಷವಾಗಿ ಗಮನಿಸ್ತಾ ಇರುವಂಥದ್ದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ತೂಕವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಹೊಸ ಅವಕಾಶಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಬಂದ ಅವಕಾಶವನ್ನು ಈ ದಿನ ಬಿಡಬೇಡಿ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬೇಕಾದಂತಹ ಮಾರ್ಗದರ್ಶನ ನಿಮ್ಮ ಹಿರಿಯರಿಂದ ಸಿಕ್ಕತ್ತೆ, ಅದನ್ನು ಒಮ್ಮೆ ಕೇಳಿಸ್ಕೊಂಡು ಮುಂದುವರಿರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೊಡುಗೆಗಳೇನಿದೆ ಅನ್ನುವಂಥದ್ದನ್ನು ನಿಮ್ಮ ಮೇಲಧಿಕಾರಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಅವರ ಬಗ್ಗೆ ಈ ದಿನ ವಿಶೇಷವಾದಂಥ ಒಂದು ಕಾಳಜಿಯನ್ನು ಹೊಂದುವಂಥದ್ದು, ಹಾಗೆ ಅವರ ಯೋಗಕ್ಷೇಮವನ್ನು ಒಂದು ಎನ್ಕ್ವೈರಿ ಮಾಡುವಂಥದ್ದು, ವಿಚಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಂಬಂಧಗಳು ಗಟ್ಟಿಗೊಳ್ಳುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಕುಟುಂಬದ ಪರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕುಟುಂಬಸ್ಥರಿಗೆ ಇಷ್ಟ ಆಗುತ್ತೆ. ಹಾಗಾಗಿ 4 ಜನರು ಸೇರಿ ಮಾಡುವಂಥ ಕೆಲಸವನ್ನು ಈ ದಿನ ನೀವು ಒಬ್ಬರೇ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದರೆ ಕುಟುಂಬದಿಂದ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸಗಳು ಬೇಗ ಬೇಗ ಆಗಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ, ಆದರೆ ಅದಕ್ಕೆ ಪೂರಕವಾದಂಥ ಬೆಂಬಲ ಈ ದಿನ ಸಿಕ್ಕಲ್ಲ. ಹಾಗೆ ಈ ದಿನ ನೆರೆಹೊರೆಯವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಯಾವುದೋ ಒಂದು ಸಣ್ಣ ಮಾತಿಗೆ ಈ ಮನಸ್ತಾಪ ಪ್ರಾರಂಭ ಆಗುತ್ತೆ, ಅದು ದೊಡ್ಡ ಮಟ್ಟದಲ್ಲೇ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ, ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಅಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು. ಈ ಮಾತೇ ನಿಮಗೆ ಕೆಲವೊಂದು ಅನರ್ಥಗಳನ್ನು ತರಿಸುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಯೋಜಿತ ರೀತಿಯಲ್ಲಿ ನಡ್ಕೊಳ್ಳದೆ ಇರೋದರಿಂದ ನಷ್ಟಕ್ಕೆ ಕಾರಣವಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ವಿವೇಚನೆಯಿಂದ ತೀರ್ಮಾನವನ್ನು ಕೈಗೊಳ್ಳಬೇಕು, ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಮೋಜು ಮಸ್ತಿ ಮನರಂಜನೆ ಇತ್ಯಾದಿ ಚಟುವಟಿಕೆಗಳೇನಾದರೂ ಇದ್ದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹೋಗಿ ಬರುವಂಥದ್ದು ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಉದ್ಯೋಗಿಗಳಿಗೆ ಹೆಚ್ಚಿನ ಕಿರಿಕಿರಿಗಳು ಇರುವಂಥದ್ದು, ಮೇಲಧಿಕಾರಿಗಳಿಂದ ಕಿರಿಕಿರಿ ಇದೆ, ಸಹೋದ್ಯೋಗಿಗಳಿಂದ ಅಸಹಕಾರ ಭಾವ ವ್ಯಕ್ತವಾಗುವಂಥದ್ದು ಇದೆ. ಒಟ್ಟಾರೆ ಸ್ವತಂತ್ರವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಉತ್ಸಾಹವನ್ನು ತೋರಿಸ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ದಿನ, ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಇರುವಂಥ ದಿನ ಕೂಡ. ಹಾಗೆ ಒಂದು ರೀತಿಯಲ್ಲಿ ಸಹಕಾರಿ ತತ್ವದಲ್ಲಿ ಕೆಲಸ ಮಾಡುವಂಥವ್ರು, ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ತುಂಬ ಚೆನ್ನಾಗಿ ಈ ದಿನ ನಿಮಗೆ ಅನ್ವಯಿಸುತ್ತೆ. ಹಾಗೆ ಈ ದಿನ ಸುದೀರ್ಘವಾಗಿರುವಂಥ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿನೇ ನಿಮ್ಮ ಒಂದು ಸಮಯೋಚಿತವಾದಂಥ ಬೇಡಿಕೆ ಏನಿದೆ ಅದು 100ಕ್ಕೆ 100ರಷ್ಟು ಈಡೇರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರುವಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಆದರೆ ಈ ಯಶಸ್ಸಿನ ಗುಂಗಿನಲ್ಲಿ ಇರಬೇಡಿ, ಸಾಧನೆ ಮಾಡಬೇಕಾಗಿರುವಂಥದ್ದು ಸಾಕಷ್ಟು ಇದೆ, ಸಾಗರದಷ್ಟಿದೆ. ಈಗ ಅಲ್ಪ ತೃಪ್ತರಾಗದೆ ನಿಮ್ಮ ಕಾರ್ಯವನ್ನು ಗುರಿಯತ್ತ ಮುಂದುವರಿಸ್ಕೊಂಡು ಹೋಗಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಒಳ್ಳೆಯ ಅನುಭವಗಳು ಆಗುವಂಥದ್ದು, ವಿದೇಶಿ
ಪ್ರವಾಸ ಇದೆ, ಅಂದರೆ ನಿಮ್ಮ ಸ್ವಂತ ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಹೋಗಿ ಬರುವಂಥದ್ದು. ಇದು ಒಂದು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ವಿಶೇಷವಾಗಿ ನಿಮ್ಮ ಮನಸ್ಸನ್ನು ಸೆಳೆಯುವಂಥ ಕಾರ್ಯಕ್ರಮಗಳಿರುತ್ತೆ. ಹಾಗೆ ಈ ದಿನ ನಿಮಗೆ ಒಳ್ಳೆಯ ಪ್ರಶಂಸೆಯ ಮಾತುಗಳು ಕೂಡ ಸಿಕ್ಕತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತಿದೆ, ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ನೀವು ಬೇರೆಯವರ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಡಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ, ನಿಮ್ಮ ಕಾಲ ಮೇಲೆ ನಿಂತು ನೀವು ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಕಾನೂನು ಪಾಲನೆ ತುಂಬ ಅಗತ್ಯ. ಇದನ್ನು ಪರಿಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಳ್ಳುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾರದ್ದೋ ಒಂದು ಮನಸ್ಸು ಕಲುಷಿತ ಆಗುತ್ತೆ. ಯಾರೋ ಯಾರ ಮೇಲೋ ಅಪಪ್ರಚಾರ ಮಾಡುವಂಥದ್ದು, ಅವರ ಮೇಲೆ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥದ್ದು, ಇದನ್ನು ನೀವು ಕೇಳಬೇಕು. ಇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ತಡೆಯನ್ನು ಉಂಟು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕುಟುಂಬಸ್ಥರ ಬೆಂಬಲ ಬೇಕು. ಕುಟುಂಬದ ಬೆಂಬಲ ಇಲ್ಲದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿರರ್ಥಕವಾಗುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಹಿರಿಯರ ಬೆಂಬಲ, ಅವರ ಮಾತು ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆಯನ್ನು ಒದಗಿಸುವಂಥದ್ದು. ಹಾಗೆ ಯಾರೂ ಕೂಡ ಈ ದಿನ ಮುಕ್ತವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಹೇಳಲ್ಲ. ಕೆಲಸ ಚೆನ್ನಾಗಿದೆ ಅಂತ ಕೂಡ ಅಕ್ನಾಲೇಜ್ ಮಾಡಲ್ಲ. ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ನೀವೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಯೋಜನೆಯಂತೆ ಕೆಲವು ಕೆಲಸ ಕಾರ್ಯಗಳು ನಡೆಯುತ್ತೆ, ಆದರೆ ಕೆಲವು ನಡೆಯಲ್ಲ. ಇದಕ್ಕೆ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಪೂರ್ವ ಸಿದ್ಧತೆಯ ಪಾರ್ಟ್ ಏನಿದೆ, ಇದು ಬಹಳ ಮುಖ್ಯವಾಗಿ ನೀವು ಅನುಸರಣೆ ಮಾಡಬೇಕಾಗಿರುವಂಥದ್ದು. ನಿಮ್ಮ ವಿವೇಚನೆಯಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ಸ್ವಲ್ಪ ಕಳಕಳಿ ಇಟ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ನಿಮ್ಮ ಪ್ರಯತ್ನಕ್ಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ಲಾಭದಾಯಕವಾದಂಥ ಒಂದು ದಿನ. ಹಾಗಾಗಿನೇ ತುಂಬ ನೆಮ್ಮದಿಯಿಂದ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಕೂಡ ಇದೆ. ಹಾಗಾಗಿನೇ ತುಂಬ ಎನರ್ಜೆಟಿಕ್ ಆಗಿ ಇರುವಂಥ ದಿನ ಇದು. ಹಾಗೆ ಈ ದಿನ ಉದ್ಯೋಗಸ್ಥರು ಸರಿಯಾದಂಥ ಒಂದು ನಿಯಮವನ್ನು ಪಾಲನೆ ಮಾಡುವಂಥದ್ದು, ಲೆಕ್ಕಾಚಾರದಲ್ಲಿ ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ತೀರಿ. ಹಾಗೆ ಈ ದಿನ ಕೆಲವು ಸ್ನೇಹಿತರ ಒಂದು ಮಾತನ್ನು ಕೇಳುವಂಥದ್ದು, ಅವರ ಸಲಹೆಯನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಆದರೆ ಇದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಯೋಜನೆ ಅಲ್ಲ. ಇದರಿಂದ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಉದ್ಯೋಗಿಗಳಿಗೆ ಸ್ವಲ್ಪ ಮಟ್ಟಿನ ಕಿರಿಕಿರಿಗಳಾಗುವಂಥದ್ದು ಇದೆ. ಒಂದು ಕಡೆ ವ್ಯಾಪಾರಕ್ಕೆ ಹೋದರೆ ಅಲ್ಲಿ ಕಿರಿಕಿರಿ, ಪ್ರಯಾಣ ಮಾಡಲಿಕ್ಕೆ ಹೋದರೆ ಅಲ್ಲೂ ಕಿರಿಕಿರಿ. ಹಾಗೆ ಯಾವುದು ಬೇಡ ಸುಮ್ಮನೆ ಇದ್ದರೆ ನಿಮ್ಮ ನೆರೆಹೊರೆಯವರಿಂದಲೇ ಈ ದಿನ ಸ್ವಲ್ಪ ಕಿರಿಕಿರಿಗಳು ಕೂಡ ಆಗುವಂಥದ್ದು ಇದೆ. ಹಾಗೆ ಈ ಮಾತು ಜೋರಾಗಿದ್ದಾಗ ಮನಸ್ಸಿಗೆ ಬೇಸರ. ಅದೇ ಒಂದು ಪ್ರೀತಿ ಪ್ರೇಮದ ಹಿನ್ನೆಲೆಯಲ್ಲಿ ಮಧುರವಾದ ಮಾತಿದ್ದರೆ ತುಂಬ ಸಂತೋಷ ಇರುತ್ತೆ ಆ ವ್ಯಕ್ತಿಯ ಬಗ್ಗೆ. ಹಾಗಾಗಿ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಆಯ್ಕೆ ಕೂಡ ತುಂಬ ಮಧುರವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗತ್ತೆ. ಇನ್ನು ಯಾವುದೇ ರೀತಿಯ ವ್ಯಾಪಾರದಲ್ಲಿ ಹೂಡಿಕೆ ಇರಲಿ, ಒಂದು ಸ್ಟಾಕ್ಸಲ್ಲಾಗಲಿ ಶೇರ್ಸಲ್ಲಾಗಲಿ ಹೂಡಿಕೆ ಮಾಡುವಂಥ ಒಂದು ವಿಚಾರ ಏನಾದರೂ ಇದ್ದರೆ, ಅಂಥ ಒಂದು ಹವ್ಯಾಸ ಇದ್ದರೆ ಈ ದಿನ ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಲಾಭ ಚೆನ್ನಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಹಾಗೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥ ಒಂದು ವಿಶೇಷ ದಿನ.
ಹಾಗೆ ಈ ದಿನ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಇದೆ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅತೀವವಾದಂಥ ಉತ್ಸಾಹವನ್ನು ತೋರಿಸ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಅಲ್ಪ ಮಟ್ಟದ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಆರೋಗ್ಯ ಪರಿಪೂರ್ಣವಾಗಿರೋದ್ರಿಂದ ಕೆಲವು ವಿಶೇಷ ಸಂದರ್ಭವನ್ನು ಎದುರು ನೋಡ್ತಾ ಇದ್ದೀರಿ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಜಯವನ್ನು ತಂದುಕೊಡುತ್ತೆ. ಹಾಗೆ ಧನಾತ್ಮಕ ಮಾತುಕತೆ ಇರಬೇಕು. ಕೆಲವೊಮ್ಮೆ ನಿಮಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಬಹಳ ಬೇಗ ಆಗಿಬಿಡುತ್ತೆ. ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಕೂಡ ಇದೆ. ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಯಾವುದೇ ಒಂದು ವ್ಯಕ್ತಿಯನ್ನು ಭೇಟಿ ಮಾಡುವಂತಹ ಸಂದರ್ಭ ಅಥವಾ ಇನ್ನೊಂದು ಕುಟುಂಬಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಅವರಿಗಾಗಿ ಸ್ವಲ್ಪ ಹೂವು ಹಣ್ಣುಗಳನ್ನು ಈ ದಿನ ಕೊಂಡೊಯ್ಯುವಂಥದ್ದು, ಅವರನ್ನು ತೃಪ್ತಿಪಡಿಸಲಿಕ್ಕೆ ಈ ದಿನ ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು ಬಹಳ ಮುಖ್ಯ. ಇದರಿಂದ ಭಗವಂತನ ಅನುಗ್ರಹ ನಿಮಗೆ ವಿಶೇಷ ರೀತಿಯಲ್ಲಿ ಬಂದೊದಗತ್ತೆ. ಹಾಗೆ ಈ ದಿನ ಮಂಗಳ ದ್ರವ್ಯಗಳನ್ನು ದಾನ ಮಾಡೋದರಿಂದ ಕೂಡ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ಎಲ್ಲ ಪ್ರಯತ್ನಗಳಿಂದ ಕೂಡ ನಿಮಗೆ ಕೊಂಚ ನೆಮ್ಮದಿ ಸಿಕ್ಕತ್ತೆ. ಆದರೆ ಇದೇ ಅಂತಿಮ ಅಲ್ಲ, ಇನ್ನೂ ಹಲವಾರು ರೀತಿಯಲ್ಲಿ ಸೌಕರ್ಯಗಳನ್ನು ಮಾಡಿಕೊಳ್ಬೋದು ಅನ್ನುವಂಥ ಒಂದು ಯೋಜನೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕಾಗಿರುವಂಥ ಸಂದರ್ಭ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9.